ಎಲ್ರಿಗೂ ನಮಸ್ಕಾರ. ನಿಮ್ಗೆ ಈಗಾಗಲೇ ತಿಳಿದಿರುವಂತೆ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದ್ರೆ KPTCL ಅನ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಪ್ರೈವೇಟೈಸೇಷನ್ ಮಾಡಲಿಕ್ಕೆ ಹೊರಟಿದೆ ಅನ್ನುವಂಥ ಸುದ್ದಿ ನಿಮಗೆ ಗೊತ್ತು. ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ವಿವಿಧ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ದರ ಫಲವಾಗಿ ಟಾಟಾ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಇದನ್ನು ಇಲ್ಲಿಗೆ ಕೈ ಬಿಟ್ಟಿದೆ. ಇದನ್ನ ಸಂಪೂರ್ಣವಾಗಿ ಕೈ ಬಿಟ್ಟಿಲ್ಲವಾದರೂ ತಾತ್ಕಾಲಿಕವಾಗಿ ಇದನ್ನ ಕೈ ಬಿಟ್ಟಿದೆ. ಇನ್ನೊಂದು ಮುಖ್ಯ ಬೆಳವಣಿಗೆ ಏನಂದ್ರೆ, ನಮ್ಮ ಕೇಂದ್ರ ಸರ್ಕಾರವು ಎಲೆಕ್ಟ್ರಿಸಿಟಿ ಆಕ್ಟ್ ಒಳಗ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನು ತರಲಿಕ್ಕೆ ಮುಂದಾಗಿದೆ. ಈ ತಿದ್ದುಪಡಿಗಳ ಮುಖಾಂತರ ಏನಾಗ್ತಾ ಇದೆ ಅಂದ್ರೆ, ಪ್ರೈವೇಟ್ ಎಲೆಕ್ಟ್ರಿಸಿಟಿ ಕಂಪನಿಗಳು ತಮ್ಮದೇ ಆದಂತಹ ಸಪರೇಟ್ ನೆಟ್ವರ್ಕ್ ಅನ್ನ ಸೃಷ್ಟಿಸಿ ವಿದ್ಯುತ್ ಸರಬರಾಜು ಮಾಡುವ ಅವಶ್ಯಕತೆ ಇಲ್ಲ. ಈಗಾಗಲೇ ಇರುವಂತಹ ಸರ್ಕಾರಿ ನೆಟ್ವರ್ಕ್ಗಳ ಮುಖಾಂತರವೇ ವಿದ್ಯುತ್ ಸರಬರಾಜು ಮಾಡಲಿಕ್ಕೆ ಅವಕಾಶವನ್ನ ಪಡೆಯಬಹುದಾಗಿದೆ. ಇನ್ನೊಂದು ಮುಖ್ಯ ತಿದ್ದುಪಡಿ ಏನಂದ್ರೆ, ಸರ್ಕಾರದ ಕೆಲವೊಂದಿಷ್ಟನ್ನ ಏನು ಆರ್ಥಿಕ ಮಾನದಂಡಗಳಿವೆ, ಆ ಆರ್ಥಿಕ ಮಾನದಂಡಗಳನ್ನ ಪೂರೈಸಿದರೆ ಸಾಕು ಆಟೋಮೆಟಿಕ್ ಅಪ್ರೂವಲ್ ಅನ್ನ ಪಡೆಯುವಂತ ಸಾಧ್ಯತೆ ಇದೆ. ಇದರಿಂದ ಪ್ರೈವೇಟೈಸೇಷನ್ ಆಗುವ ಹೆಚ್ಚಿನ ಸಾಧ್ಯತೆಗಳಿದೆ. ಈಗಾಗಲೇ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಇದರ ಬಗ್ಗೆ ಸ್ಪಷ್ಟತೆಯನ್ನು ನೀಡಿ KPTCL ಅನ್ನ ನಾವು ಪ್ರೈವೇಟೈಸೇಷನ್ ಮಾಡಲಿಕ್ಕೆ ಹೋಗಂಗಿಲ್ಲ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಏನು ಅನಿಸ್ತೈತಿ ಕಮೆಂಟ್ ಮಾಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಎಲ್ಲರಿಗೂ ಧನ್ಯವಾದಗಳು.